ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡವನ, ಇವನೊಬ್ಬ ದೊಡ್ಡ ಮಜ್ನು, ಅವಳೊಬ್ಳು ಲೈಲಾ. ಇವನ್ ಬದಲಾಗಲ್ಲ. ಏನ್ ಮಾಡಿದ್ರು ರಾಧಿಕಾನ ಕೂರಿಸ್ಕೊಂಡು ಮೆರೆಸ್ತಾನೆ. ಎಲ್ಲದಕ್ಕೂ ಒಂದ್ ಟೈಮ್ ಬರುತ್ತೆ. ಕೈಲಾಶ್ ದಾರದ ತರ, ಅದನ್ನ ಹಿಡ್ಕೊಂಡಿರೋವರೆಗೂ ಸರಿ ಇರ್ತಾನೆ. ಒಂದ್ಸಲ ಎಳೆದ್ರೆ ಕಿತ್ತೋಗುತ್ತೆ. ಎಳಿಬೇಕಂದ್ರೆ ಡೋಸ್ ಸ್ವಲ್ಪ ಜಾಸ್ತಿ ಆಗ್ಬೇಕು. ಅಷ್ಟು ಈಸಿ ಅಲ್ಲ ಅಂತ ಅನಿಸ್ತಾ ಇದೆ ಡಾರ್ಲಿಂಗ್. ಕಷ್ಟನೇ, ಆದ್ರೆ ಅಸಾಧ್ಯ ಅಲ್ಲ. ಫೋನ್ ಮರ್ತೋದ್ನಲ್ಲ. ಹಲೋ. ಹೇಳಿ ಮೇಡಮ್. ಹಲೋ, ಹಾಯ್. ನಾನು ಶಿಮ್ಲಾಕ್ ಟಿಕೆಟ್ಸ್ ಬುಕ್ ಮಾಡಿದ್ನಲ್ಲ. ನಿಮ್ಮ ಡೀಟೇಲ್ಸ್ ಹೇಳಿ. ರಾಧಿಕಾ ಕೈಲಾಶ್ ಹೆಸರಲ್ಲಿ ಬುಕ್ ಮಾಡಿದ್ದೆ. ಹಾಂ ಹೇಳಿ ಮೇಡಮ್, ಬುಕ್ಕಿಂಗ್ ಕನ್ಫರ್ಮ್ ಆಗಿದೆ. ಆ ಟಿಕೆಟ್ಸ್ ಕ್ಯಾನ್ಸಲ್ ಮಾಡ್ತೀರಾ ಪ್ಲೀಸ್? ಇವಾಗ ಕ್ಯಾನ್ಸಲ್ ಮಾಡಿದ್ರೆ 90% ಲಾಸ್ ಆಗುತ್ತೆ ಮೇಡಮ್. ಪರವಾಗಿಲ್ಲ, ಕ್ಯಾನ್ಸಲ್ ಮಾಡಿಬಿಡಿ. ಓಕೆ ಮೇಡಮ್. ದರ್ಶಿನಿ, ನೀನ್ ನನ್ನ ರೂಮಲ್ಲಿ ಏನ್ ಮಾಡ್ತಿದ್ಯಾ? ಅದು ನನ್ನ ಫೋನ್ ಇಟ್ಕೊಂಡು ಏನ್ ಮಾಡ್ತಿದ್ಯಾ? ಯಾವುದೋ ಕಾಲ್ ಬಂದಂಗೆ ಕೇಳಿಸ್ತು. ಹಾಗೆ ರೂಮ್ ಹತ್ರ ಹೋಗ್ತಿರುವಾಗ ಕೇಳಿಸ್ಕೊಂಡೆ. ಯಾವ ಕಾಲು ಬಂದಿಲ್ವೇ? ಹೌದಾ? ಅದು ಫೋಬಿಯಾ ರಾಧಿಕಾ. ಒಂದೇ ರಿಂಗ್ ಟೋನ್ ಕೇಳಿ ಕೇಳಿ ಫೋನ್ ಬಂದ ಹಾಗೆ ಅನ್ಸುತ್ತಲ್ವಾ, ಆ ಫೋಬಿಯಾ ಇರಬೇಕು. ಸಾರಿ, ನಿನ್ ಪರ್ಮಿಷನ್ ಇಲ್ಲದೆ ನಿನ್ ರೂಮಿಗೆ ಬಂದ್ಬಿಟ್ಟೆ. ನಿನ್ ಫೋನ್ ತಗೊಂಡೆ, ಏನು ಅನ್ಕೋಬೇಡ. ಇಟ್ಸ್ ಓಕೆ. ಸರಿ, ನಾನು ಬರ್ತೀನಿ. ಅರೆ, ಸೋಪೇ ಇಲ್ವಲ್ಲ. ಪ್ರಿಯಾ, ಪ್ರಿಯಾ, ಸೋಪ್ ಖಾಲಿ ಆಗಿದೆ, ತಂದ್ಕೊಡು. ನಿಂಗೆ ಎಷ್ಟು ಸಲ ಹೇಳೋದು ಸೋಪ್ ಖಾಲಿ ಆಗಿದ ತಕ್ಷಣ ತಂದಿಡು ಅಂತ? ನಾನ್ ಬೇರೆ ನೋಡ್ಕೊಳ್ದೆ ಶವರ್ ಆನ್ ಮಾಡ್ಬಿಟ್ಟೆ. ನಾನು ಆಚೆ ಬಂದು ಸೋಪ್ ತಗೊಳ್ಳೋ ಪರಿಸ್ಥಿತಿಲಿ ಇಲ್ಲ. ಪ್ರಿಯಾ, ಬೇಗ ತಗೊಂಡ್ ಬಾ. ಅಯ್ಯೋ, ಸಾಹೇಬ್ರು ಹೀಗೆ ಕೂಗ್ತಾ ಇದ್ದಾರೆ. ಅಮ್ಮೋರು ನೋಡಿದ್ರೆ ರೂಮಲ್ಲಿಲ್ಲ. ಇವಾಗ ಹೇಗೆ ಕೊಡೋದು? ಪ್ರಿಯಾ, ಬರ್ತಾ ಇದ್ಯಾ? ಈಗಲೇ ತಗೊಂಡು ಬರ್ತೀನಿ.
ಬೇಗ ತಗೊಂಡ್ ಬಾ. ಆ ಹ್ಮ್. ಆ ಆ, ಹ್ಮ್. ಹೇ, ಏನಿದು? ಮಲ್ಗೆ ಹೂ ಥರ ಮೆತ್ತಗಿದ್ ನಿನ್ ಕೈ ಕಬ್ಣದ ಥರ ಹೀಗೆ ಗಟ್ಟಿಗಾಗೋಗಿದೆಯಲ್ಲ. ಯಾಕೆ ಏನು ಮಾತಾಡ್ತಾ ಇಲ್ಲ? ನನ್ನ ಮುಂದೆ ಯಾಕೆ ನಾಚ್ಕೋತೀಯ? ನಾನು ಫುಲ್ ರೊಮ್ಯಾಂಟಿಕ್ ಮೂಡಲ್ಲಿದ್ದೀನಿ. ಸರಿ ಬಾ, ಇಬ್ರು ಸೇರಿ ಸ್ನಾನ ಮಾಡೋಣ. ಯಾಕೆ ಸುಮ್ಮನೆ ನಿಂತಿದ್ಯಾ? ಆಚೆ ಬಂದು ಮುದ್ದು ಮಾಡೋ ಪರಿಸ್ಥಿತಿಲಿ ನಾನಿಲ್ಲ. ನಾನು ಚಳಿಯಿಂದ ನಡುಕ್ತಾ ಇದ್ದೀನಿ. ನೀನು ಬೆಚ್ಚಿಗೆ ನಾನು ತಪ್ಕೊಂಡು ನನ್ನ ಚಳಿ ಕಮ್ಮಿ ಮಾಡ್ತೀಯಾ? ಹಾಗೆ ಮಾಡ್ಬೇಕನ್ನೋ ಆಸೆ ನಂಗೂ ಇದೆ. ನಿಜ ಹೇಳ್ಬೇಕಂದ್ರೆ ನಾನು ಯಾವತ್ತೂ ನಿಮಗೆ ಮನ್ಸು ಕೊಟ್ಬಿಟ್ಟಿದ್ದೀನಿ. ಆದರೆ ಈ ಥರ ಯಾರಾದರೂ ನೋಡಿದ್ರೆ ಏನು ಅನ್ಕೋತಾರೆ? ಅಲ್ಲ, ನಿನ್ನ ವಾಯ್ಸ್ ಯಾಕೆ ಹೀಗೆ ಕೇಳಿಸ್ತಾ ಇದೆ? ಬೆಳಗ್ಗೆನೆ ತಿನ್ಬಾರ್ದೇನಾದ್ರೂ ತಿಂದ್ಯಾ ಹೇಗೆ? ಅಯ್ಯೋ ಬಿಡಿ ಸಾಹೇಬ್ರೆ, ಪ್ಲೀಸ್ ಬಿಡಿ ನನ್ನ. ಅಬ್ಬಾ, ಬಿಡೋಕಲ್ಲ ನಿನ್ನ ಕೈ ಹಿಡ್ಕೊಂಡಿರೋದು. ಇವತ್ತು ನಾವಿಬ್ರು ಸೇರಿ ಸ್ನಾನ ಮಾಡಲೇಬೇಕು. ಮಾತಾಡದೆ ಸುಮ್ಮನೆ ಬಾ. ಬಾ ಅಂತಿದ್ದೀನಲ್ಲ, ಬಾ ಬೇಗ ಬಾ ಡಾರ್ಲಿಂಗ್, ಪ್ಲೀಸ್ ಬಾ ಬಾ ಡಾರ್ಲಿಂಗ್. ಹಾ, ಏನ್ ಪ್ರಿಯಾ, ಯಾಕೆ ಹಾಕಿ ಕೋಪದಲ್ಲಿ ನೋಡ್ತಿದ್ಯಾ? ಸ್ನಾನ ಮಾಡಕ್ ತಾನೇ ಕರೆದಿದ್ದು, ಯಾವುದೋ ಯುದ್ಧಕ್ಕೆ ಕರೆದಿರೋ ಥರ ಅಷ್ಟು ಸೀರಿಯಸ್ ಆಗಿ ನೋಡ್ತಿದ್ಯಲ್ಲ. ಇದೇನ್ ಪ್ರಿಯಾ, ನಿನ್ ಕೈ ನಿನ್ನ ಹತ್ರನೇ ಇದೆ, ನಾನು ಹಿಡ್ಕೊಂಡಿರೋ ಕೈ ಯಾರ್ದು? ನಂದೇ ಸಾಹೇಬ್ರೆ. ನನ್ ಕೈಗೂ ಅವಳ ಕೈಗೂ ಡಿಫ್ರೆನ್ಸ್ ಗೊತ್ತಾಗ್ತಿಲ್ವಾ ನಿಮ್ಗೆ? ಅಯ್ಯೋ, ಮತ್ತೆ ನೀನು ಕೈ ಹಿಡ್ಕೊಂಡಾಗ ನಾನಲ್ಲ ಅಂತ ಹೇಳೋದ್ ಬಿಟ್ಟು ನಾಚ್ಕೊಂಡು ಎಂಜಾಯ್ ಮಾಡ್ತಿದ್ಯಾ? ಅದು ಸಾಹೇಬ್ರು ಇದ್ಕಿದಂಗೆ ಕೈ ಹಿಡ್ಕೊಂಡ್ರಲ್ಲ, ಬಾಯಿಂದ ಮಾತೇ ಬರ್ಲಿಲ್ಲಮ್ಮ. ಇನ್ಯಾವತ್ತಾದ್ರೂ ನಾನು ಇಲ್ದೇ ಇರುವಾಗ ನನ್ನ ರೂಮ್ ಕಡೆ ಬಂದು ಕೈ ಕಿತ್ತು ನಾಯಿಗೆ ಹಾಕ್ಬಿಡ್ತೀನಿ. ನಡಿ ಆಚೆ. ಯಾವಾಗಿಂದ ನಡೀತಿದೆ ನಿಮ್ ಸರ್ಸ?
ಯಾವಾಗಿಂದ ನಡೀತಿದೆ ಅಂದರೆ ಪ್ರಿಯಾ, ಅದು ನೀನು ಅನ್ಕೊಂಡು ನಾನು ಮಿಸ್ ಆಗಿ ಅವಳ ಕೈ ಹಿಡ್ಕೊಂಡೆ. ಅಯ್ಯೋ, ನಿಜವಾಗ್ಲು ನಾನು ಬೇಕು ಅಂತ ಮಾಡಲಿಲ್ಲ. ಬೇಕಂತ ಮುಟ್ಟಿಲ್ಲ ಅನ್ನೋ ಗ್ಯಾರಂಟಿ ಏನು? ಅಯ್ಯೋ ದೇವ್ರೆ. ಅಲ್ಲ ರೀ, ಕೆಲ್ಸದವಳು ಕೈ ಹಿಡ್ಕೊಳಕ್ ನಾಚಿಕೆ ಆಗಲ್ವಾ ನಿಮ್ಗೆ? ಅದಲ್ಲ ಪ್ರಿಯಾ. ಅವಳೊಬ್ಳೇನಾ ಇಲ್ಲ ನಿಮ್ ಲಿಸ್ಟ್ ಅಲ್ಲಿ ಬೇರೆ ಯಾರಾದ್ರೂ ಇದಾರಾ? ಅಯ್ಯೋ ರಾಮ. ರಾಮನು ಅಂದ್ರೆ ರಾಮಕ್ಕನಾ? ಅಯ್ಯೋ ಕೃಷ್ಣ ಕೃಷ್ಣ. ಓ ಕೃಷ್ಣವೇಣಿನಾ? ಇವರೆಲ್ಲ ಯಾವಾಗ ಪರಿಚಯ ಆದ್ರು ನಿಮ್ಗೆ? ಏಯ್ ನಿಲ್ಸು ಪ್ರಿಯಾ. ಅಲ್ಲ ಏನಾಗಿದೆ ನಿಂಗೆ? ಹುಚ್ಚಿಡ್ದಿದ್ಯಾ ನಿಂಗೆ? ಹೌದು, ಹುಚ್ಚೆ. ನಂಗಲ್ಲ, ನಿಮಗ್ ಹುಚ್ಚಿಡ್ದಿದೆ. ಅವತ್ತು ಅಜ್ಜಿ ಹೇಳಿದ್ ಕರೆಕ್ಟೆ. ನಾನೇ ಹುಚ್ಚ ತರ ಅರ್ಥನೇ ಮಾಡ್ಕೊಳ್ಳಿಲ್ಲ ಏನು. ಅಜ್ಜಿ ಏನ್ ಹೇಳಿದ್ರು? ಅದೆಲ್ಲ ನಿಮ್ಗೆ ಯಾಕೆ? ಮೊದ್ಲು ನೀವ್ ಮಾಡಿರೋ ಕೆಲ್ಸಕ್ಕೆ ಉತ್ತರ ಕೊಡಿ ನಂಗೆ. ಸರಿ ಪ್ರಿಯಾ, ಇವಾಗ ನಿನ್ನ ಅನುಮಾನ ಏನು? ನನ್ನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ನಿಜವಾಗ್ಲೂ ನೀನು ಅನ್ಕೊಂಡು ಆ ಕೆಲ್ಸದೊಳಗೆ ಕೈ ಹಿಡ್ಕೊಂಡೆ. ಅದ್ಬಿಟ್ಟು ಇನ್ನೇನು ಇಲ್ಲ. ಪ್ರಿಯಾ, ನೀನು ಅನಾವಶ್ಯಕವಾಗಿ ನಿನ್ನ ಮೈಂಡ್ ಹಾಳು ಮಾಡ್ಕೋಬೇಡ. ನಾನು ಹಾಳು ಮಾಡ್ಕೊಳ್ದೆ ಇದ್ರು ನೀವು ಮಾಡಿರೋ ಕೆಲಸ ನೋಡಿದ್ರೆ ನಿಜವಾಗ್ಲೂ ನನ್ನ ತಲೆ ಹಾಳಾಗಿ ಹೋಗುತ್ತೆ. ಮೊದ್ಲು ಸ್ನಾನ ಮಾಡ್ಕೊಂಡು ಬನ್ನಿ. ಪ್ರಿಯಾ, ಕಾಲ್ ಬರ್ತಿದೆ, ಒಂದ್ಸಲ ಹೋಗಿ ಮಾತಾಡ್ತೀಯಾ? ಮಾತಾಡ್ತೀನಿ. ಯಾಕೆ ಮಾತಾಡಲ್ಲ ಹೇಳಿ? ನಾನಿರೋದು ಅದಕ್ಕೆ ಅಲ್ವಾ? ಹೋಗಿ. ಹಾಯ್ ಅಮರ್, ಬ್ರೇಕ್ಫಾಸ್ಟ್ ಆಯ್ತಾ? ಹಾಸ್ಪಿಟಲ್ಗೆ ಬರಕ್ ರೆಡಿನಾ? ನಾನು ಪ್ರಿಯಾ ಮಾತಾಡ್ತಿರೋದು. ಅಯ್ಯೋ ಪ್ರಿಯಾ, ನೀನಾ? ನಾನು ಅಮರ್ ಅನ್ಕೊಂಡ್ ಮಾತಾಡ್ತಿದ್ದೆ. ಅಮರ್ ಜೊತೆನೇ ಮಾತಾಡ್ತೀಯಾ? ಹಾಗೆಲ್ಲ ಏನಿಲ್ಲ. ಅಷ್ಟಕ್ಕೂ ಅಮರ್ ಏನ್ ಮಾಡ್ತಿದ್ದಾನೆ? ಸ್ನಾನ ಮಾಡ್ತಿದ್ದಾರೆ. ಓ ಹೌದಾ? ನೀನ್ ನಂಗೊಂದ್ ಚಿಕ್ಕ ಹೆಲ್ಪ್ ಮಾಡ್ತೀಯಾ? ಹೆಲ್ಪಾ? ಏನದು? ಅಮರ್ ರೆಡಿ ಆದ್ಮೇಲೆ ಬಂದು ನನ್ನ ಪಿಕ್ ಮಾಡಕ್ ಹೇಳ್ತೀಯಾ? ಯಾಕೆ, ನೀನೊಬ್ಳೆ ಹೋಗಕ್ಕಾಗಲ್ವಾ? ನನ್ನ ಹತ್ರ ಗಾಡಿ ಇಲ್ಲ ಪ್ರಿಯಾ. ನಮ್ ಯಜಮಾನ್ರು ಆಚೆ ಹೋಗಿದ್ದಾರೆ. ಕ್ಯಾಬ್ ಬುಕ್ ಆಗ್ತಾನೇ ಇಲ್ಲ. ಕ್ಯಾಬ್ ಬುಕ್ ಆಗ್ತಾ ಇದ್ರೆ ಆಟೋ ಹಿಡ್ಕೊಂಡು ಹೋಗು, ಇಲ್ಲಾಂದ್ರೆ ಬಸ್ಸಲ್ಲಿ ಹೋಗು. ಇವ್ರು ಇಲ್ಲಿಂದ ಅಲ್ಲಿ ತನಕ ಬಂದು ನೀನ್ ಪಿಕ್ ಮಾಡೋದ್ ಅರ್ಧೇನಿದೆ? ಹೇ ಪ್ರಿಯಾ, ಯಾಕೆ ಇಷ್ಟು ಸೀರಿಯಸ್ ಆಗ್ತಿದ್ಯಾ? ನೀ ತಪ್ಪಾಗಿ ತಿಳ್ಕೊತಿದ್ಯಾ. ನೀನ್ ಅನ್ಕೊಂಡಿರೋ ತರ ಏನಿಲ್ಲ. ನಿನ್ ಕಣಿ ಕೇಳೋಷ್ಟು ಪುರ್ಸೊತ್ತು ನನಗೂ ಇಲ್ಲ. ಫೋನ್ ಇಡು ಮೊದ್ಲು. ಹಲೋ ಪ್ರಿಯಾ, ಪ್ರಿಯಾ ಒಂದ್ ನಿಮಿಷ. ಪ್ರಿಯಾ, ಯಾರು ಫೋನ್ ಮಾಡಿದ್ದು? ಪ್ರಿಯಾ, ನಿನ್ನೆ ಕೇಳ್ತಿರೋದು, ಯಾರು ಫೋನ್ ಮಾಡಿದ್ದು? ಇನ್ಯಾರೋ ಇದಳಲ್ಲ, ಆ ಗೋಬೆ ಕಣ್ಣೋಳು, ಗೋಬೆ ಕಣ್ಣಿನ ದರ್ಶಿನಿ. ಏಯ್ ಪ್ರಿಯಾ, ದರ್ಶಿನಿ ಬಗ್ಗೆ ಯಾಕೆ ಹಾಗೆ ಮಾತಾಡ್ತಿದ್ಯಾ? ಅವ್ರು ನಿಮ್ಮ ಅಕ್ಕನ ಮನೇಲಿರೋ ಗೆಸ್ಟ್ ಅಲ್ವಾ? ಅವರೇ ತಾನೇ ನಮಗೆ ಹಾಸ್ಪಿಟಲ್ ಇಟ್ಕೊಟ್ಟು ನಮಗೆ ಸಪೋರ್ಟ್ ಮಾಡಿದ್ದು. ಅಂತವ್ರ ಬಗ್ಗೆ ನೀನ್ ಯಾಕೆ ತಪ್ಪಾಗಿ ತಿಳ್ಕೊತಿದ್ಯಾ? ಇಲ್ಲ ಪತಿರಾಯ್ರೆ, ಅವಳ ನೋಟನೇ ಸರಿ ಇಲ್ಲ. ಅವತ್ ಹಾಸ್ಪಿಟಲ್ನಲ್ಲಿ ನಿಮ್ಮನ್ನೇ ನುಂಗೋ ತರ ನೋಡ್ತಿರೋದನ್ನ ನಾನು ಗಮನಿಸ್ತಿದ್ದೆ. ಏಯ್ ಹುಚ್ಚ ನಿಂಗೆ? ಅವ್ರಿಗಾಗ್ಲೇ ಮದ್ವೆ ಆಗಿದೆ, ಗಂಡ ಇದ್ದಾನೆ. ಗಂಡ ಇದ್ ಮಾತ್ರಕ್ಕೆ ಪಕ್ಕದಲ್ಲಿರೋರ್ನ ನೋಡ್ಬಾರ್ದು ಅಂತ ಏನಾದ್ರೂ ಇದೆಯಾ ಪತಿರಾಯ್ರೆ? ಮೊದ್ಲೇ ನೀವ್ ತೆಳ್ಳಗೆ ಬೆಳ್ಳಗೆ ಇದ್ದೀರಾ. ಏನಾದ್ರೂ ಮಾಡಿ ನಿಮ್ಮನ್ ಬುಟ್ಟಿಗೆ ಹಾಕೊಳ್ಳೋಕೆ ಈ ಪ್ಲಾನ್ ಮಾಡಿರ್ತಾಳೆ. ಏ ನಿಲ್ಸು. ಈ ನಡುವೆ ನಿಂಗೆ ಅನುಮಾನನೋ ಪಿಶಾಚಿ ಮೆಟ್ಕೊಂಡಿದೆ. ಅದಕ್ಕೆ
ತಲೆ ಬುಡ ಇಲ್ದಂಗೆ ಮಾತಾಡ್ತಿದ್ಯಾ? ಹೇ, ಅಷ್ಟಕ್ಕೂ ನಿನ್ನೆಲ್ಲ ಅನ್ಬೇಕಾಗಿರೋದು ನಮ್ಮ ಅಜ್ಜಿನ. ಹಾ, ಅವ್ರ ಮನೇಲಿರೋವರೆಗೂ ಹೇಗಾದ್ರೂ ನಿನ್ನ ಮನ್ಸನ್ನ ಹಾಳು ಮಾಡ್ತಾನೆ ಇರ್ತಾರೆ. ಅವ್ರ ಮಾತನ್ನ ಕೇಳಿ ನೀನ್ ಹುಚ್ಚಿ ಆಗೋಗ್ತಿದ್ಯಾ? ಹೌದು, ನಂಗ್ ಹುಚ್ಚಿಡ್ದಿರೋದ್ರಿಂದಾನೇ ನಿಮಗ್ ಬೇಕಾದಂಗ್ ನೀವು ಆಟ ಆಡ್ಕೊಂಡಿದ್ದೀರಾ. ನಾನ್ ಆಟ ಆಡ್ತಿದ್ದೀನ? ಹೌದು, ನೀವೇ. ಆಗ್ಲೇ ನೋಡಿದ್ರೆ ಕೆಲಸದವಳು ಕೈ ಹಿಡ್ಕೊಂಡಿದ್ರಿ. ಇವಾಗ ಅವಳು ಕಾಲ್ ಮಾಡಿ ಪಿಕ್ ಮಾಡಿ ಕರ್ಕೊಂಡು ಹೋಗಕ್ ಬಾ ಅಂತಿದ್ದಾಳೆ. ಇನ್ನು ಹಾಸ್ಪಿಟಲ್ ಎಷ್ಟ್ ಜನ ಇದಾರೋ ಯಾರಿಗ್ ಗೊತ್ತು? ಏಯ್ ಪ್ರಿಯಾ, ಸೆನ್ಸ್ಲೆಸ್ ಆಗಿ ಮಾತಾಡ್ಬೇಡ. ನಾನ್ ಯಾವ ತಪ್ಪು ಮಾಡಿಲ್ಲ. ಸೆನ್ಸ್ ಇಲ್ದೆ ನೀವೇ ನೀವು ಸೆನ್ಸ್ ಮಾಡ್ತಿರೋದು. ತಪ್ಪು ಮಾಡಿರೋರು ಯಾರು ಒಪ್ಕೊಳ್ಳಲ್ಲ. ಏ ಪ್ರಿಯಾ, ನೀನ್ ಕನ್ವಿನ್ಸ್ ಮಾಡೋ ಟೈಮ್ ವೇಸ್ಟ್. ನಾನು ರೆಡಿ ಆಗ್ತೀನಿ, ಹಾಸ್ಪಿಟಲ್ ಹೋಗ್ಬೇಕು. ಬಾಯ್. ಅಮ್ಮ ಪ್ರಿಯಾ, ನಾನು ಹೇಳಿಲ್ವಾ ಅವ್ನು ನಿನಗೆ ಸಿಗಲ್ಲ ಅಂತ? ಅವನ್ನ ಹದ್ಬಸ್ತದಲ್ಲಿ ಇಟ್ಕೊಂಡ್ರೇನೆ ನಿನ್ ಸಂಸಾರ ಚೆನ್ನಾಗಿರೋದು. ನೀನೊಳೆ ಸರಿಯಾಗಿದ್ಯಾ ಅಜ್ಜಮ್ಮ. ನನ್ ಗಂಡನ ಮೇಲೆ ನನ್ನ ಹತ್ರನೇ ಚಾಡಿ ಹೇಳ್ತೀಯ. ಗಂಡಸ್ರನ್ನ ಯಾವತ್ತೂ ನಂಬಾರ್ದು ಕಣೆ. ಹೆಣ್ಮಕ್ಳು ಗಂಡಸ್ರ ಮನ್ಸನ್ನ ಬೇಗ ಎಳ್ಕೊಂಡ್ಬಿಡ್ತಾರೆ. ಸುಮ್ನಿರಜ್ಜಮ್ಮ, ನಮ್ ಯಜಮಾನ್ರು ಆತರ ಏನಲ್ಲ. ಆ ಗೂಬೆ ಕಣ್ಣೋಳೆ ನಮ್ ಯಜಮಾನ್ರ ಮೇಲೆ ಕಣ್ಣು ಹಾಕ್ತಿರೋದು. ನಂಗೆ ಅವಳ ಮೇಲೆ ಕೋಪ ಅಷ್ಟೇ. ನಮ್ ಯಜಮಾನ್ರ ಮೇಲೆ ಯಾವನ್ ಮನನೂ ಇಲ್ಲ. ಹಾಗೆ ಈಗ ತಾನೇ ಪತಿರಾಯರು ಕೂಡ ಹೇಳಿದ್ರು, ನೀನ್ ಹೊರಟೋದ್ರೇನೆ ನಾವ್ ಚೆನ್ನಾಗಿರ್ತೀವಿ ಅಂತ. ನಂಗೂ ಅದೇ ನಿಜ ಅನ್ಸ್ತಿದೆ. ಅಯ್ಯೋ ಅಯ್ಯೋ, ಏನೇ ನೀವಿಬ್ರು ಸೇರಿ ನನ್ನನ್ನ ಮನೆಯಿಂದ ಆಚೆ ಹಾಕೋತರ ಇದ್ದೀರಾ? ಮತ್ತೆ ನೀನ್ ಮನೇಲಿದ್ರೆ ಬರೀ ಇಂಥ ಕೆಲ್ಸನೇ ಮಾಡ್ತೀಯಲ್ಲ. ನಿನ್ ಮಾತ್ ಕೇಳಿದ್ರೆ ನನ್ ತಲೆ ಹಾಳಾಗೋಗುತ್ತಷ್ಟೇ. ಅಯ್ಯೋ ಅಯ್ಯೋ. ಏಯ್ ಏಯ್, ಅಯ್ಯೋ ತಲೆ ಕೆಟ್ಟವಳೆ. ನೀನ್ ಒಳ್ಳೇದಿಕ್ ಹೇಳಿದ್ರೆ ನನ್ನನ್ನೇ ಆಚೆ ಹಾಕಕ್ ನೋಡ್ತೀರಾ ಇಬ್ರು? ಅಲ್ಲ, ನೀವ್ ಹೇಳಿದ ಮಾತ್ರಕ್ಕೆ ನಾನೆಲ್ಲಿಗೆ ಹೋಗ್ತೀನಿ? ನಿಮ್ ಸಂಸಾರ ಸರಿ ಹೋಗೋವರೆಗೂ ನಾನಿಲ್ಲಿಂದ ಹೋಗೋ ಪ್ರಶ್ನೆನೇ ಇಲ್ಲ ಅಷ್ಟೇ. ಹಾ, ದೊಡ್ಡತ್ತೆ ಅವ್ರು ಬಂದ್ಬಿಟ್ರಾ? ಯಾವಾಗ್ಲೂ ಬಂದಾಯ್ತು. ಯಾಕಿಷ್ಟು ಅರ್ಜೆಂಟು? 2 ದಿನದಲ್ಲಿ ಶಿಮ್ಲಾಗ್ ಹೋಗ್ತಿದೀವಲ್ಲ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ದೊಡ್ಡತ್ತೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡಾಯ್ತು ರಾಧಿಕಾ, ನಾನ್ ರೆಡಿ. ಏನಪ್ಪ ಇವಾಗ್ಲೇ ಹೊರಟಿರೋ ಹಾಗಿದೆ? ನೀನ್ ಮೊದಲನೇ ರಾತ್ರಿ ಮನೇಲಿ ಅಂದಿದ್ದಕ್ಕೆ ಸುಮ್ಮನಾದೆ. ಇಲ್ಲ ಅಂದ್ರೆ ಇಷ್ಟೊತ್ತು ಒಳ್ಳೆ ರೆಸಾರ್ಟ್ ಅಲ್ಲಿ ಇರ್ತಿದ್ವಿ. ಓಹೋ, ಇದೇನು ಟಿಕೆಟ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ಅದೇ ಕ್ಯಾನ್ಸಲ್ ಆಗುತ್ತೆ? ಕನ್ಫರ್ಮ್ ಆಗಿತ್ತಲ್ವಾ? ಅದೇ ನಂಗೂ ಅರ್ಥ ಆಗ್ತಿಲ್ಲ. ಒಂದ್ಸಲ ಟ್ರಾವೆಲ್ ಏಜೆಂಟ್ ಕಾಲ್ ಮಾಡು, ಏನೋ ಮಿಸ್ ಆಗಿ ಬಂದಿರಬೇಕು. ಹಲೋ ಹಲೋ, ಟಿಕೆಟ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ನಿಮ್ಮ ಹೆಸರು ಹೇಳಿ ಮೇಡಮ್. ರಾಧಿಕಾ ಕೈಲಾಶ್. ಮೇಡಮ್, ಬೆಳಗ್ಗೆ ನೀವೇ ತಾನೇ ಕ್ಯಾನ್ಸಲ್ ಮಾಡೋದಕ್ಕೆ ಹೇಳಿದ್ದು? ನಾನು ಕ್ಯಾನ್ಸಲ್ ಮಾಡಕ್ಕೆ ಹೇಳಿದ್ನಾ? ಏನು ಹೇಳ್ತಾ ಇದ್ದೀರಾ ನೀವು? ನಾನು ಯಾಕೆ ಕ್ಯಾನ್ಸಲ್ ಮಾಡಕ್ಕೆ ಹೇಳ್ತೀನಿ? ರಾಧಿಕಾ, ಎಲ್ಲೋ ಗೊತ್ತಿಲ್ಲದೆ ಆಗಿರಬೇಕು. ಮತ್ತೆ ಬುಕ್ ಮಾಡಕ್ಕೆ ಹೇಳು. ಸರಿ, ಒಂದು ಕೆಲಸ ಮಾಡಿ, ಮತ್ತೆ ಸೇಮ್ ಟೈಮ್ ಸೇಮ್ ಫ್ಲೈಟ್ಗೆ ಬುಕ್ ಮಾಡೋದಕ್ಕೆ ಟ್ರೈ ಮಾಡಿ. ಸಾರಿ ಮೇಡಮ್, ಇನ್ನೊಂದು ವಾರ ಎಲ್ಲ ಫ್ಲೈಟ್ಸು ಬುಕ್ ಆಗೋಗಿದೆ. ಸೀಸನ್ ಅಲ್ವಾ, ಎಲ್ಲ ಬುಕ್ ಆಗೋಗಿರುತ್ತೆ. ಅದೇನು ರೀ? ಸಾರಿ ಮೇಡಮ್.
1 ವಾರದವರೆಗೂ ಟಿಕೆಟ್ಸ್ ಇಲ್ಲ ಅಂತಿದ್ದಾರೆ. ಶಬಾಷ್. ಏನ್ ನಾಟಕ ಆಡ್ತೀಯೇ?